ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ವಾಯುಮಂಡಲದ ಒತ್ತಡದ ಬಗ್ಗೆ ತಿಳ್ಕೊಳ್ಳೋಣ. ಈಗ ವಾಯು ಕೂಡ ಒತ್ತಡ ತೂಕವನ್ನು ಹೊಂದಿದೆ. ಆ ತೂಕದಿಂದಾಗಿ ಭೂಮಿಯ ಮೇಲೆ ಯಾವ ಪ್ರದೇಶದಲ್ಲಿ ಎಷ್ಟು ಒತ್ತಡ ಬೀಳ್ತಾ ಇರ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಗಾಳಿಯು ಕೂಡ ತೂಕವನ್ನು ಹೊಂದಿದ್ದು ಭೂಮಿಯ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ. ಇದನ್ನೇ ವಾಯುಮಂಡಲದ ಒತ್ತಡ ಅಂತ ಕರಿತೀವಿ. ವಾಯುಮಂಡಲದ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ವಾಯು ಭಾರ ಮಾಪಕ. ಎಷ್ಟು ಭಾರ ಇದೆ ಇದನ್ನ ಮಿಲಿ ಬಾರ್ಗಳಲ್ಲಿ ಅಳಿತಾರೆ. ಎಷ್ಟು ಮಿಲಿ ಬಾರ್ ಒತ್ತಡ ಇದೆ ಅಂತೇಳಿ. ವಾಯುಮಂಡಲದಲ್ಲಿ ಯಾವ ಪ್ರದೇಶದಲ್ಲಿ ಉಷ್ಣ ಹೆಚ್ಚು ಇರುತ್ತದೆ, ಉಷ್ಣಾಂಶ ಹೆಚ್ಚು ಇದ್ದಲ್ಲಿ ವಾಯುಮಂಡಲದ ಒತ್ತಡ ಕಡಿಮೆ ಇರುತ್ತೆ. ವಾಯುಮಂಡಲದಲ್ಲಿ ಯಾವ ಏರಿಯಾದಲ್ಲಿ ಪ್ರದೇಶದಲ್ಲಿ ತಂಪು ಹೆಚ್ಚಾಗಿರುತ್ತದೆ ಅಲ್ಲಿ ವಾಯುವಿನ ಒತ್ತಡ ಭೂಮಿಯ ಮೇಲೆ ಹೆಚ್ಚಿರುತ್ತೆ. ಈಗ ನಾವು ಈ ಗೋಳದಲ್ಲಿ ನೋಡೋದಾದ್ರೆ ಈ ಸಮಭಾಜಿಕ ವೃತ್ತದ ಸುತ್ತಲೂ ಸೂರ್ಯನ ನೇರವಾದ ಕಿರಣಗಳು ಬೀಳುವುದರಿಂದ ಈ ಭಾಗದಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ, ಉಷ್ಣ ಹೆಚ್ಚಾಗಿರುವುದರಿಂದ ಗಾಳಿಯ ಒತ್ತಡ ಈ ಭಾಗದಲ್ಲಿ ಕಡಿಮೆ. ಇನ್ನು ಧ್ರುವಗಳ ಕಡೆಗೆ ಹೋದಂತೆ ಇದನ್ನ ಉತ್ತರ ಧ್ರುವ ಅಂತೀವಿ, ಇದನ್ನ ದಕ್ಷಿಣ ಧ್ರುವ ಅಂತೀವಿ. ಧ್ರುವಗಳ ಕಡೆಗೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತಾ ಹೋಗುತ್ತೆ. ಹಾಗಾಗಿ ಗಾಳಿಯ ಒತ್ತಡ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ. ಧ್ರುವಗಳ ಕಡೆಗೆ ಶೀತ ಜಾಸ್ತಿ ಇರೋದ್ರಿಂದ ಒತ್ತಡ ಅಲ್ಲಿ ಹೆಚ್ಚಾಗುತ್ತೆ. ಈಗ ಗಾಳಿಗೆ ತೂಕ ಇದೆ ಅನ್ನೋದನ್ನ ನಾವು ಒಂದು ಸಣ್ಣ ಪ್ರಾಕ್ಟಿಕಲ್ ಮಾಡಿ ನೋಡೋಣ. ಈಗ ಒಂದು ಕೋಲು ಇದೆ. ಈ ಕೋಲಿಗೆ ನಾವೇನ್ ಮಾಡಿದ್ದೇವೆ, ಒಂದು ಕಡೆ ಖಾಲಿ ಬಲೂನ್ ಅನ್ನ ಕಟ್ಟಿದ್ದೇವೆ, ಇನ್ನೊಂದು ಕಡೆ ಏನ್ ಮಾಡಿದ್ದೇವೆ, ಗಾಳಿ ತುಂಬಿಸಿದ ಬಲೂನ್ ಅನ್ನು ಕಟ್ಟಿದ್ದೇವೆ. ಈಗ ಈ ಕೋಲಿನ ಮಧ್ಯದಲ್ಲಿ ನಾನು ದಾರವನ್ನು ಕಟ್ಟಿದ್ದೇನೆ. ಈಗ ಇದು ಗಾಳಿಗೆ ತೂಕ ಇಲ್ಲ ಅನ್ನೋದಾದ್ರೆ ಏನಾಗಬೇಕಾಗಿತ್ತು, ಎರಡೂ ಸಮಸ್ಥಿತಿಯಲ್ಲಿ ನಿಲ್ಲಬೇಕಾಗಿತ್ತು. ಬಟ್ ಈಗ ನೋಡೋಣ, ಈಗ ನೋಡ್ರಿ ಈ ಕಡೆ ಜಪ್ಕೊಂಡು ಹೋಗ್ಬಿಡ್ತು. ಇನ್ನೊಂದು ಸ್ವಲ್ಪ ಡೌಟ್ ಇದ್ರೆ ದಾರವನ್ನು ಈ ಕಡೆ ಸರಿಸಿ ನೋಡೋಣ. ಆಗಲೂ ಕೂಡ ಅದೇ ಹೆಚ್ಚು ಕೆಳಗಡೆ ಹೋಗಿದೆ. ಇದರ ಅರ್ಥ ಏನು, ಗಾಳಿಗೆ ತೂಕವಿದೆ. ಗಾಳಿಗೆ ತೂಕವಿದೆ ಅಂತಂದ್ರೆ ಯಾವ ಪ್ರದೇಶದಲ್ಲಿ ತೂಕ ಹೆಚ್ಚಾಗಿರುತ್ತದೆ, ತಂಪಾಗಿರುವ ಪ್ರದೇಶದಲ್ಲಿ ಒತ್ತಡ ಹೆಚ್ಚಿರುತ್ತೆ, ಉಷ್ಣ ಇರುವ ಕಡೆಗೆ ಒತ್ತಡ ಕಡಿಮೆ. ಈಗ ಇನ್ನೊಂದು ಪ್ರಾಕ್ಟಿಕಲ್ ಮಾಡೋಣ. ನೀ ಬಾರ್ಬೋದು ನೋಡಿ, ಭೂಮಿಯ ಮೇಲೆ ವಾಯುವಿನ ಒತ್ತಡ ಯಾವ ರೀತಿ ಬೀಳ್ತದೆ ನೋಡೋಣ. ಉಷ್ಣಾಂಶ ಕಡಿಮೆ ಇರುವಲ್ಲಿ ಈಗ ನೋಡೋಣ, ಇವನಿಗೆ ಏನಾದರೂ ಭಾರ ಭಾಳ ಆಗಿಲ್ಲ. ಉಷ್ಣಾಂಶ ಹೆಚ್ಚಿರುವ ಏರಿಯಾದಲ್ಲಿ ಇಷ್ಟೇ ಭಾರ ಬಿದ್ದಿದೆ. ಇನ್ನು ಇದಕ್ಕಿಂತಲೂ ಸ್ವಲ್ಪ ಉಷ್ಣಾಂಶ ಕಡಿಮೆ ಇರುವ, ಶೀತ ಸ್ವಲ್ಪ ಜಾಸ್ತಿ ಇರುವ ಏರಿಯಾದಲ್ಲಿ ಹೋದಾಗ ಭೂಮಿಯ ಮೇಲೆ ಈಗ ಸ್ವಲ್ಪ ಜಾಸ್ತಿ ಆಯಿತು ಒತ್ತಡ. ವೇಟ್ ಹೆಚ್ಚಾಯ್ತಿಲ್ವ, ತೂಕ ಹೆಚ್ಚಾಯ್ತಿಲ್ವ, ಭಾರ. ಓಕೆ, ಇನ್ನೊಂದು ನೋಡೋಣ. ಈಗ ಫೇಮಸ್ ಇದೆ, ಇದು ಧ್ರುವಗಳ ಕಡೆಗೆ ಹೋದಂತೆ ಅಂತ ಹೇಳಿದ್ವಲ್ಲ. ಅತಿ ಶೀತ ಪ್ರದೇಶಕ್ಕೆ ಹೋದಾಗ ಗಾಳಿಯ ಒತ್ತಡ ಭೂಮಿಯ ಮೇಲೆ ಈ ರೀತಿ ಬೀಳ್ತದೆ. ನೋಡ, ಅವನಿಗೆ ವೇಟ್ ತಾಳಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಷ್ಟು ವೇಟ್ ಇದೆ. ಸುಮ್ಮನೆ ಇದೊಂದು ಪ್ರಾಕ್ಟಿಕಲ್ ಮಾಡಿ ತೋರಿಸೋದಕ್ಕೋಸ್ಕರ ಮಾಡಿರೋದು. ಈ ರೀತಿ ವಾಯುವಿನ ಒತ್ತಡದ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಪ್ರಪಂಚದ ಯಾವ ಭಾಗದಲ್ಲಿ ಉಷ್ಣ ಜಾಸ್ತಿ ಇರುತ್ತದೋ ಅಲ್ಲಿ ಏನಿರ್ತದೆ, ಭೂಮಿಯ ಮೇಲೆ ಗಾಳಿಯ ಒತ್ತಡ ಏನಾಗಿರ್ತದೆ, ಕಡಿಮೆ ಇರ್ತದೆ. ಉಷ್ಣಾಂಶ ಇದ್ದಲ್ಲಿ ಕಡಿಮೆ, ತಂಪು ಇದ್ದಲ್ಲಿ ಹೆಚ್ಚು. ಓಕೆ.